ಹಲೋ ಲವ್ಲೀಸ್, ಗುಡ್ ಮಾರ್ನಿಂಗ್ ಫ್ರಮ್ ಬೇಲೂರು. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮಮ್ಮ ಇವತ್ತು ಅಂಗಾರಕ ಸಂಕಷ್ಟಿ ಇದೆ, ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕೋ ಬಾ ಅಂದರು. ಹಾಕೋ ಬಂದರೆ ಬ್ಲ್ಯಾಕ್ ಹಾಕೋಬೇಡ, ಬೇರೆದು ಹಾಕೋ ಅಂದರು. ಅದೂ ಸರಿ ಆಯಿತು ಅಂತ ಚೇಂಜ್ ಮಾಡಿದೆ. ಅಷ್ಟಕ್ಕೆ ನಮ್ಮ ಮನೇಲಿ ಪೂಜೆ ಗೀಜೆ ಎಲ್ಲ ಆಯಿತು. ಚೇಂಜ್ ಮಾಡಿದ ಒಂದು 10 ನಿಮಿಷಕ್ಕೆ ಮತ್ತೆ ಬೇರೆ ಬಟ್ಟೆ ಹಾಕೋ, ದೇವಸ್ಥಾನಕ್ಕೆ ಹೋಗಬೇಕು, ಸಂಜೆ ಮೇಲೆ ನಿಂಗೆ ಟೈಮ್ ಆಗಲ್ಲ, ಕೆಲಸ ಅಂತೀಯಾ ಅಂತಂದರು. ಆಯಿತು ಅಂತ ಹೇಳಿಬಿಟ್ಟು ವಿತಿನ್ ಹಾಫ್ ಆನ್ ಅವರ್ ಆಫ್ ಸ್ಪ್ಯಾನ್ 3 ಬಟ್ಟೆನ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದೆ. ಆಲ್ರೆಡಿ ಗೊತ್ತಿರಬೇಕಲ್ಲ, ನಮ್ಮ ಮನೇಲಿ ಬೆಳಗ್ಗೆ ರಿಚುವಲ್ ಪಪಾಯ ತಿಂದೇ ಶುರು ಮಾಡೋದು. ಸೊ ಪಪಾಯ ತಿನ್ಕೊಂಡು ಸ್ವಲ್ಪ ಉಪ್ಪಿಟ್ಟನ್ನ ತಿನ್ಕೊಂಡೆ, ಬಿಕಾಸ್ ಅಂಗಾರಕ ಸಂಕಷ್ಟ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೇಲಿ ನಾನು ನಮ್ಮಮ್ಮ ಪಾಲಿಸ್ತಾ ಇದ್ವಿ. ಆಮೇಲೆ ಕೆಲಸ ಕೂತ್ಕೊಂಡು ಮಧ್ಯಾಹ್ನ ಟೈಮ್ಗೆ ಸೀಬೆಹಣ್ಣು ಇದೆ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಂಡು ಹೋದೆ. ನಮ್ಮ ಮನೇಲಿ ಎಷ್ಟು ಚಳಿ ಅಂತಂದರೆ ವಿತೌಟ್ ದಿಸ್ ಬ್ಲ್ಯಾಂಕೆಟ್ ಸರ್ವೈವ್ ಆಗೋಕ್ಕೆ ಆಗ್ತಾ ಇಲ್ಲ. ಸೊ ನಮ್ಮ ಅಮ್ಮಂಗೂ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಟು ನಾನು ಬೆಚ್ಚು ಕುತ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಬಟ್ ಕೆಲಸ ಅನ್ನೋದು ಎಲ್ಲಿ ಬಿಡಬೇಕು ಅಂದ್ರೂ ಫ್ರೀಸ್ ಹಾಕೋತಾನೆ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಸಂಜೆನೇ ಆಗೋಗ್ಬಿಡ್ತು. ಫುಲ್ ಸುಸ್ತಾಗಿತ್ತು. ಮಧ್ಯಾಹ್ನ ನಾನು ಏನೂ ತಿಂದಿರಲಿಲ್ಲ. ಆಮೇಲೆ ಮತ್ತೆ ನಮ್ಮ ಬೇಲೂರು ದೇವಸ್ಥಾನದಲ್ಲಿ ಸ್ವರ್ಗದ ಬಾಗಿಲು ಓಪನ್ ಆಗಿದೆ. ಅಂದರೆ ಈ ಟೈಮಲ್ಲಿ ನಮ್ಮ ಬೇಲೂರು ದೇವಸ್ಥಾನದಲ್ಲಿ ಓಪನ್ ಆಗಿರುತ್ತೆ. ನಮ್ಮಮ್ಮ ಆಲ್ರೆಡಿ ಹೋಗಿದ್ರು, ಬಟ್ ನಾನು ನಮ್ಮ ಪಪ್ಪ ಆಮೇಲೆ ಹೋಗಿಬಿಟ್ಟು ದೇವ್ರನ್ನ ದರ್ಶನ ಮಾಡ್ಕೊಬಂದ್ವಿ. ಜನ ಸಾಗರ ಅಂತೂ ತುಂಬಿತ್ತು, ಫುಲ್ ಜನ ಇದ್ರು ನೆನ್ನೆ. ಆಮೇಲೆ ಮನೆಗೆ ಬಂದು ಅವಲಕ್ಕಿನ ತಿಂದು ನಾನು ಡೇ ಎಂಡ್ ಮಾಡಿದೆ. ದಟ್ಸ್ ಇಟ್ ಫಾರ್ ದ ಡೇ.